ಅವರು ಹೇಳಿದಾಗಿನಿಂದ ನನಗೂ ಹಾಗೆಯೇ ಇದೆ. ಆದರೆ ಸಂಪ್ರದಾಯ ತಪ್ಪು ಅಂತಿಲ್ವಲ್ಲ ಎಂದು ಅರವಿಂದ್ ಮುಖ ಸಪ್ಪಗೆ ಮಾಡಿಕೊಂಡಿರುವುದನ್ನು ನೋಡಿ ನಾಳೆ ಬೆಳಿಗ್ಗೆ ಆಲೋಚಿಸುತ್ತಾ ಈ ರಾತ್ರಿಯ ಸಂಗತಿಯನ್ನು ಮರೆತಿದ್ದೇವೆ. ಹೌದೋ ಅಲ್ವೋ ಎಂದು ಅಕ್ಷರಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮುತ್ತುಗಳ ಮಳೆಗೈತಾನೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲದ ಕಳೆದರು. ಬೆಳಿಗ್ಗೆ ಬಾಗಿಲು ತಟ್ಟುತ್ತಿದ್ರೆ ಅಕ್ಷರ ಅರವಿಂದ್ ಅಪ್ಪಣೆಯಲ್ಲಿಯೇ ಇದ್ದು, ರೀ ಯಾರೋ ಬಾಗಿಲು ತಟ್ತಿದ್ದಾರೆ, ಏನು ಹೇಳಲಿಲ್ಲ ಎಂದು ಅವರೇ ಹೋಗುತ್ತಾರೆ ಬಿಡು, ಏನು ಅಸಲು ನಿದ್ರೆ ಮಾಡಲಿಲ್ವಲ್ಲ ಎಂದ. ಆ ವಿಷಯವನ್ನು ಅವರಿಗೆ ಗೊತ್ತಾಗುವುದಿಲ್ವಲ್ಲ ಬಂಗಾರ ಎಂದು ಅನ್ನುತ್ತಿದ್ರೆ ಮತ್ತೆ ತಟ್ಟುತ್ತಾರೆ. ಏನ್ರಿ ನಾನು ಹೋಗಿ ತೆಗೆಯುತ್ತೇನೆ, ಮತ್ತೆ ಏನಾದರೂ ಅಂದ್ಕೊಳ್ತಾರೆ, ಮತ್ತೆ 1 ತಿಂಗಳವರೆಗೂ ಈ ಚಾನ್ಸ್ ಸಿಗೋದಿಲ್ಲ ಬಂಗಾರ ಎಂದು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ಅಕ್ಷರಾಗೂ ಹೇಳಲು ಮನಸ್ಸಾಗುವುದಿಲ್ಲ. ಅಕ್ಷರ ನಿನ್ನನ್ನು ಕರ್ಕೊಂಡು ಹೋಗಲು ನಿಮ್ಮವರು ಬಂದಿದ್ದಾರೆ, ಬೇಗ ರೆಡಿಯಾಗಿ ಬಾ ಎಂದು ಅರವಿಂದ್ ಅಕ್ಕ ಹೇಳಿ ಹೋದ್ಲು. ಆ ಅತ್ತಿಗೆ ಬರುತ್ತೇನೆ ಎಂದು ಹೇಳಿ ಅರವಿಂದ್ ಹಗ್ ಮಾಡಿಕೊಂಡು ಬಿಡಲಿಲ್ಲ. ಬಿಡಿ ನಾನು ಹೋಗಬೇಕು ಎಂದಳು. ನಾನು ಹೇಳುವುದಿಲ್ಲ ಎನ್ನುವಂತೆ ತಲೆ ತೂಗಿಸುತ್ತಿದ್ರೆ ಅಕ್ಷರ ನಗುತ್ತಾ ಚಿಕ್ಕ ಮಗುವಿನಂತೆ ಏನು ಆಟ ಎಂದಳು. ನಿನಗೇನು ಗೊತ್ತು ನನ್ನ ಸಂಕಟ ಬಾಧೆ? ಗೊತ್ತು ರೀ, ಆದರೆ ತಪ್ಪುವುದಿಲ್ವಲ್ಲ ಎಂದು ಎದ್ದು ರೆಡಿಯಾಗ್ತಾಳೆ. ಅಕ್ಷರ ರೆಡಿಯಾಗುತ್ತಿದ್ರೆ ಬೆಡ್ ಮೇಲೆ ಮಲಗಿ ತಲೆ ಕೆಳಗೆ ಕೈನ ಇಟ್ಟು ಹಾಗೆಯೇ ನೋಡ್ತಿರ್ತಾನೆ. ಏನು ಸ್ವಾಮಿ ಎದ್ದು ರೆಡಿಯಾಗಿ ಹೊರಗೋಗೋಣ ಎಂದು ತಿಂಗಳವರೆಗೆ ಕಾಯ್ದಿರಿಕೊಳ್ಬೇಕಲ್ವಾ, ಅದಕ್ಕೆ ನಿನ್ನ ರೂಪವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ.